ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ಬಿಟ್ಟು ನಾವು ಇವತ್ತು ಬೆಂಗಳೂರಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ವಿ. ಸೊ ಮೊನ್ನೆ ತಾನೇ ಹೋಗಿ ಬಂದಿದ್ವಿ ಬೆಂಗಳೂರಿಗೆ, ಮತ್ತೊಂದು ಸತಿ ನಮ್ಮ ಬೆಂಗಳೂರಿಗೆ ಅನ್ಕೊಂಡು. ಸೊ ನಾವು ಈ ಕಡೆ ಬಂದಾಗೆಲ್ಲ ಬೆಂಗಳೂರಿಗೆ ಹೋಗುವಂಥದ್ದು ಕಾಮನ್. ಯಾಕಪ್ಪ ಅಂತಂದ್ರೆ ಸೊ ನಮ್ಮಿನಾಯನ ನಮ್ಮ ಮನೇಲಿ ಸೊ ನಾವು ಸಪ್ರೇಟ್ ಇರೋ ಕಾರಣಕ್ಕೆ ಅವಳಿಗೆ ಮನೇಲಿ ಒಬ್ಳೆ ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ನಾವು ನಮ್ಮ ಅತ್ತೆ ಮನೆಗೆ ಬಂದಾಗ ಅವಳಿಗೆ ನಮ್ಮ ಅತ್ತೆ ಮನೇಲಿ ಬಿಟ್ಬಿಟ್ಟು ಅಲ್ಲಿಂದ ಸೀದಾ ನಾವು ಬೆಂಗಳೂರು ಕಡೆಗೆ ಹೋಗ್ತೀವಿ. ಸೊ ಬೆಂಗಳೂರಿಗೆ ಹೋದ್ರೆ ನಾವು ಬರೋದೇ ನೈಟು 1 ಗಂಟೆ 2 ಗಂಟೆ ಈ ತರ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಟಿಫನ್ ಎಲ್ಲ ಮಾಡ್ಕೊಂಡು ನಾವು ಆಟೋ ಹತ್ಕೊಂಡು ಸೀದಾ ಹೋಗ್ತಿರೋದು ಬೆಳ್ಳೂರು ಕ್ರಾಸಿಗೆ. ಸೊ ಬೆಳ್ಳೂರು ಕ್ರಾಸಿಂದಾನೇ ನಮಗೆ ಬ್ಯಾಂಗ್ಳೂರ್ಗೆ ಹೋಗುವಂತ ಬಸ್ಗಳು ಸಿಗೋದು. ಸೊ ಹಾಗಾಗಿ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ವೇಟ್ ಮಾಡ್ತಿದ್ವಿ. ಸೊ ಫೈನಲ್ ಆಗಿ ಬಸ್ ಬಂತು. ಬಸ್ ಅಲ್ಲಿ ಆರಾಮಾಗಿ ನಮಗೆ ಸೀಟ್ಗಳು ಕೂಡ ಸಿಕ್ತು. ಆರಾಮಾಗಿ ಇಲ್ಲಿಂದ ಸೀದಾ ಹೊರಡ್ತಾ ಇದೀವಿ ಬೆಂಗಳೂರು ಕಡೆಗೆ. ಇವತ್ತು ವಾತಾವರಣ ಕೂಡ ಮೋಡ ಕವಿದ ವಾತಾವರಣನೇ ಆಗಿದೆ. ನಮ್ಗೆ ಇಲ್ಲಿ ಬೆಳ್ಳೂರಿಂದ ಬೆಂಗಳೂರು ಕಡೆಗೆ ಹೋಗ್ಬೇಕಾದ್ರೆ ಒಂದು ಸ್ಟಾಪ್ ಮಾಡಿದ್ರು ಹೋಟ್ಲ್ ಹತ್ರ. ಸೊ ಊಟ ಗೀಟ ಮಾಡ್ಕೋಬೇಕಾಗಿರೋರು ಊಟ ಎಲ್ಲ ಮಾಡ್ತಿದ್ರು. ಅದೇ ಟೈಮಿಗೆ ನಾವು ಇಳಿದ್ಬಿಟ್ಟು ಒಂದು ರೌಂಡ್ ಹಾಕೊಂಡು ಅದಾದ್ಮೇಲೆ ನಮ್ಮ ವೈಫ್ ನಾನು ಹೊರಗಡೆ ಒಂದು ರೌಂಡ್ ಹಾಕೊಂಡ್ ಬರ್ತಿದ್ವಿ. ಅದೇ ಟೈಮಿಗೆ ಇವ್ರು ನೋಡಿದ್ರೆ ರಿಂಗ್ಸ್ ಎಲ್ಲ ತಗೊಂಡಿದ್ರು ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಆಗಿ ನಾವು ಬೆಂಗಳೂರಿಗೆ ಬಂದ ತಕ್ಷಣ ನಾವು ಅಲ್ಲಿಂದ ಸೀದಾ ನಾವು ಬಂದಿದ್ದು AMB ಸಿನಿಮಾಸ್ಗೆ. AMB ಸಿನಿಮಾಸ್ ಒಳಗಡೆ ನಾವು ಎಂಟರ್ ಆಗ್ತಿದ್ವಿ. ಆಕ್ಚುಲಿ ಈ ಒಂದು ಸಿನಿಮಾ ಥಿಯೇಟರ್ ಯಾವ ರೇಂಜಿಗೆ ಡೆಕೋರೇಷನ್ ಮಾಡಿದಾರೆ ಅಂದ್ರೆ ಯಾವ್ದೋ ಒಂದು ಥಿಯೇಟರ್ಗೆ ಬಂದಿದೀವಿ, ಯಾವ್ದೋ ಒಂದು ಮಾಲಿಗೆ ಬಂದಿದೀವಿ ಅನ್ನೋ ತರ ಫೀಲ್ ಆಗಿತ್ತು. ಸೊ ಒಳಗಡೆ ಹೋಗ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡ್ಕೊಂಡ್ ಬಂದ್ವಿ. ಸಿನಿಮಾ ಒಂದ್ಸತಿ ನೋಡ್ಬೋದು ಅಷ್ಟೇ. ಸೊ ಅಷ್ಟೊಂದು ಏನು ಚೆನ್ನಾಗೂ ಇಲ್ಲ, ಅಷ್ಟೊಂದೇನು ಚೆನ್ನಾಗಿಲ್ಲನು ಅಂತ ಏನಿಲ್ಲ. ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದಾರೆ, ಒಂದು ಮೆಸೇಜ್ ಇಟ್ಕೊಂಡು ಮಾಡಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ಸೀದಾ ಹೊರಡ ಬಂದಿದ್ದು ನಾವು ಬೆಳ್ಳೂರು ಕಡೆಗೆ. ಸೊ ಇವತ್ತಿನ ಒಂದು ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಟಾಟಾ ಬಾಯ್, ಸಿ ಯು ಸೂನ್. ನಮ್ಮ ಐಡಿನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ.